ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಾವು ತಿರುವಣ್ಣಾಮಲೈಗೆ ಹೋಗಿದ್ವಲ್ಲ, ಅವತ್ತಿನ ದಿನದ ವಿಡಿಯೋ. ಒಂದು ಉಳ್ಕಡ್ಡಿ ಅಳ್ಳಾಡಬೇಕು ಅಂದರೂ ಶಿವನ ಇಚ್ಛೆ ಇರುತ್ತಂತೆ. ಸೊ ಶಿವನ ಕೃಪೆ ಇಲ್ದೇ ನಾವು ಇವತ್ತು ಚನ್ನರಾಯಪಟ್ಟಣದಿಂದ ತಿರುವಣ್ಣಾಮಲೈಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಕೃಪೆಯಿಂದ ಇವತ್ತು ನಾವು ಆ ದೇವ್ರ ದರ್ಶನ ಮಾಡೋ ಥರ ಆಯಿತು. ನಾವು 4 ಜನ ಹೊರಟಿದ್ವು. ಸೌಮ್ಯ, ಪೂರ್ಣಿ ಅವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸು, ನಾನು ನನ್ನ ಮಗಳು. ಸೌಮ್ಯ ಹಾಸನಿಂದ ಬಂದಿದ್ಲು. ಅದೇ ಬಸ್ನ ನಾವು ಚನ್ನರಾಯಪಟ್ಟಣದಲ್ಲಿ ಕ್ಯಾಚ್ ಮಾಡ್ಕೊಂಡ್ವು. ನಾವು ಮಾರ್ನಿಂಗ್ 10 ಗಂಟೆಗೆಲ್ಲ ಚನ್ನರಾಯಪಟ್ಟಣದಲ್ಲಿ ಬಸ್ ಹತ್ತಿದ್ವು. ನಾವು ಬೆಂಗಳೂರು ಹೋಗಿ ತಲುಪೋಷ್ಟರಲ್ಲಿ ಮಧ್ಯಾಹ್ನ 1 ಕಾಲಾಗಿತ್ತು. ನನ್ನ ತಮ್ಮನೂ ಏನೋ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ದ. ಅವನು ನಮ್ಮ ಜೊತೆಗೇ ಬೆಂಗಳೂರಿಗೆ ಬಂದ. ನನ್ನ ತಮ್ಮನೂ ನಮ್ಮ ಜೊತೆಗಿದ್ದಿದ್ದರಿಂದ ನಮಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗೋದಕ್ಕೆ ಈಸಿ ಆಯಿತು. ಬಸ್ ಇಳಿದ ನಂತರ ಎಲ್ಲ ತುಂಬ ಸುಸ್ತಾಗಿದ್ದೀರಾ ಅಂತ ಜ್ಯೂಸ್ ಎಲ್ಲ ಕೊಡಿಸಿ ಕ್ಯಾಬ್ ಬುಕ್ ಮಾಡ್ದೆ. ನಾವು ಜಾಲಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡಿದ್ವು. ಸೊ ಅಲ್ಲಿಂದ ಕ್ಯಾಬಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋದ್ವು. ಅಂದರೆ ಮೈಸೂರು ಬಸ್ ನಿಲ್ದಾಣ ಇದೆಯಲ್ಲ ಅಲ್ಲಿಗೆ. ನಾವು ಹೋಗಿ ಒಂದು 5 ನಿಮಿಷಕ್ಕೆ ಪೂರ್ಣಿನೂ ಬಂದಳು. ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತೋಣ ಅಂತ ನಾನು ಧ್ರುವಿ ಊಟ ತೊಗೊಂಡ್ವು. ಪೂರ್ಣಿ ಮತ್ತು ಸೌಮ್ಯ ಒಂದು ವೆಜ್ ಫ್ರೈಡ್ ರೈಸ್ ತೊಗೊಂಡ್ರು. ಹೊಸ್ದಾಗಿ ಹೋಗೋರಿಗೆ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗೋದು ಸ್ವಲ್ಪ ಕಷ್ಟ, ಬಿಟ್ಟರೆ ತಿರುವಣ್ಣಾಮಲೈಗೆ ಹೋಗೋದಕ್ಕೇನು ಕಷ್ಟ ಆಗೋಲ್ಲ. ಯಾವಾಗಲೂ ಬಸ್ ಇದ್ದೇ ಇರ್ತವೆ. ತಮಿಳ್ನಾಡು ಡಿಪೋ ಬಸ್ಗಳು ಇರುತ್ತೆ ಮತ್ತು KSRTC ಬಸ್ಸು ಇರುತ್ತೆ. ನಾವು KSRTC ಬಸ್ನ ಚೂಸ್ ಮಾಡ್ಕೊಂಡ್ವು. ಒಂದೊಂದು ಬಸ್ಸಲ್ಲಿ ಕಂಡಕ್ಟ್ರುಗಳು ಸಿಡಿ ಅಂತಿರ್ತಾರೆ. ಆದರೆ ಈ ಬಸ್ ಕಂಡಕ್ಟ್ರ್ ಆಗಲಿ ಡ್ರೈವರ್ ಆಗಲಿ ನಾವು ಏನೇ ಕೇಳಿದ್ರು ಆನ್ಸರ್ ಮಾಡ್ತಿದ್ರು. ನಮಗೆ ಚನ್ನರಾಯಪಟ್ಟಣದಿಂದ ಬೆಂಗಳೂರು ತನಕ ಮಾತ್ರ ಫ್ರೀ ಟಿಕೆಟು. ಸೊ ತಿರುವಣ್ಣಾಮಲೈಗೆ ಬ್ಯಾಂಗ್ಳೂರಿಂದ 213 ರೂಪಾಯಿ ಪರ್ ಪರ್ಸನಿಗೆ ತೊಗೊಂಡ್ರು. ಬಸ್ ಒಳಗಡೆ ಹತ್ತಿದ ತಕ್ಷಣ ಫುಲ್ ಶೆಕೆ, ಬೆವ್ರ ನೀರೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಸೊ ಬಸ್ಸು ಹೊರಡೋ ತನಕ ಆಚೆನೇ ಓಡಾಡಿಕೊಂಡು ಬಸ್ ಹೊರಡ್ತು ಅನ್ನೋ ಮೂಮೆಂಟಲ್ಲಿ ಬಸ್ ಹತ್ತಿದ್ವು. ಸರಿ, ಇವಾಗ ಅಷ್ಟು ಹೋಗ್ಲಿ. ನಿನ್ನ ಮದುವೆಗೆ ಎಷ್ಟು ವರ್ಷ ಆಯಿತು? 6 ವರ್ಷದ ನಂತರ ನಾವು 3 ಜನನೂ ಜೊತೆಯಾಗಿ ಹೋಯ್ತಿದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆ? ಅವಳೊಬ್ಳು ನನ್ನ ಕೂಸು ಎಲ್ಲೂ ಬಿಟ್ಟೋಕ್ಕಾಗಲ್ಲ ಅಂತ ಇವರು ಎಲ್ಲ ಜೊತೆ ಕರ್ಕೊಂಡು ಹೋಯ್ತಾ ಇರೋದು. ಹೆಂಗ್ ಅನ್ನಿಸ್ತಾ ಇದೆ ಗೊತ್ತಾ? ಈಗ ಇಲ್ಲೊಬ್ರು ಕ್ಯಾನ್ಸಲ್ ಮಾಡಕ್ ರೆಡಿ ಇದ್ರು, ಅವರು ಎದ್ರಕೊಂಡು ಬಂದವ್ರು ಅಷ್ಟೇ. ಎದ್ರಕೊಂಡು ಹೊರಟಿರೋದು. ಅಲ್ಲ, ಈ ಟ್ರಿಪ್ಪು ಕ್ಯಾನ್ಸಲ್ ಆಗಿದ್ರೆ ಗೆಳತಿಯಿಂದ ಗೆಳತಿಯ ಕೊಲೆ ಅಂತ ಹೆಡ್ಲೈನ್ ಬರೋದು. ಫೈನಲಿ ನೋಡಿ, ನಾನು ಆಸ್ಪತ್ರೆಗೆ ಹೋಗ್ಬೇಕಾಗಿದ್ದೀನಿ. ಬಂದಿದ್ದೀನಿ, ತ್ಯಾಗ ಮಾಡಿ ಬಂದಿದ್ದೀನಿ. ಅದರಲ್ಲಿ ನನ್ನ ಮಗಳು, ಅಮ್ಮ ನೀವು 3 ಜನನು ಒಂದೇ ಥರ ಡ್ರೆಸ್ ಹಾಕೋಬೇಕು ಆಯ್ತಾ, ಹಂಗೆ ವಿಡಿಯೋ ಮಾಡಿಕೊಡ್ತೀನಿ, ಹಿಂಗೆ ವಿಡಿಯೋ ಮಾಡಿಕೊಡ್ತೀನಿ. ಎಷ್ಟು ಮಟ್ಟಿಗೆ ಮಾಡ್ತಾಳೋ ಗೊತ್ತಿಲ್ಲ. ಯಾವುದೇ ಸುಮ್ಮನೆ ಸಾಂಗು? ಅಪ್ಪ ದೇವಾ, ಎಷ್ಟು ಅಂದರೆ ಫುಲ್ ಶೆಕೆ, ಬೆವರು ಎಲ್ಲ ಹಾಕೊಂಡು ಲಿಪ್ಸ್ಟಿಕ್ ಎಲ್ಲ ಆಗಿತ್ತು. ಏಯ್, ನಾವು ಅಲ್ಲಿಗೆ ಹೋಗೋ ವರ್ಷದಲ್ಲಿ ಅಟ್ಲೀಸ್ಟ್ 1 kg ಸಣ್ಣಾಗಲ್ವಾ ಈ ಬೆವತು? ಯಾಕೆ 14 ಕಿಲೋಮೀಟರ್ ನಡೀತೇವೆ, ಹಾಗೇನಾದ್ರು 1 kg ಸಣ್ಣ 50 ಕಿಲೋಮೀಟರ್ ನಡೆದೇ 1 ಗ್ರಾಮ್ ನೀನು ಹೆಣ್ಸಲ್ರ ಬಗ್ಗೆ ಎಲ್ಲ ಕನ್ಸ್ಕೊಂಡ್ಬೇಡ. ಪಾ ದೇವಾ, ಶೆಕೆ. ಮಂಗ್ಳೂರಲ್ಲಿ ಕೂತ್ವಲ್ಲ ಚಿನ್ನು, ನೀನು ಅಡ್ಮಿಷನ್ಗೆ ಹೋದಾಗ ಬಸ್ಸಲ್ಲಿ ಆ ಫೀಲ್ ಆಯ್ತೈತೆ. ನಾವು 3 ಜನನು ಕಾಲೇಜಿಗೆ ಫಸ್ಟು ಜಾಯ್ನ್ ಆದ್ವಲ್ಲ, ಅವತ್ತಿಂದ ಫ್ರೆಂಡ್ ಆದವರು. ಇಲ್ಲಿ ತನಕ ಆ ಬಾಂಡಿಂಗ್ ಹಂಗೆ ಇದೆ. ನಾವು 3 ಜನನು ಒಟ್ಟಿಗೆ ಹೋಗಬೇಕು ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದಾಗೆಲ್ಲ ಏನೇನಾದರೂ ಒಂದು ಕಾರಣಕ್ಕೆ ಆ ಟ್ರಿಪ್ ಕ್ಯಾನ್ಸಲ್ ಆಯ್ತಿತ್ತು. ನಾವು ಈ 7 ವರ್ಷದ ಹಿಂದೆ ಒಂದು ಸಲ ಸಕಲೇಶ್ಪುರಕ್ಕೆ ಹೋಗಿದ್ವು. ಅದಾದಮೇಲೆ ಇವಾಗಲೇ ಹೋಗ್ತಿರೋದು ಟ್ರಿಪ್ ಅಂತ ನಾವು 3 ಜನ ಒಟ್ಟಿಗೆ. ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ, ಆ ಭಗವಂತನ ದರ್ಶನ ಮಾಡೋದಕ್ಕೆ ಜೊತೆಗೆ ಹೋಗ್ತಿದ್ದೀವಿ. ಗಿರಿ ಪ್ರದರ್ಶನ ಹಾಕೋದಕ್ಕೆ ಬರೀ ಕಾಲಲ್ಲಿ ಹೋಗ್ಬೇಕಾಗಿದ್ದವಳು ಈ ಬೆಂಗಳೂರು ಅರ್ಧದಿಂದನೇ ನಾನು ಬರೀ ಕಾಲಲ್ಲಿ ಹೋಗಂಗಾಯಿತು. ತಿರುವಣ್ಣಾಮಲೈಗೆ ಬೆಂಗಳೂರಿಂದ ಬಸ್ ಹತ್ತಿದ ಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ರು. ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿದ್ವು. ಅಲ್ಲೇ ನನ್ನ ಚಪ್ಪಲ್ಲು ಕಿತ್ತೋಯ್ತು. ಅಲ್ಲೇ ಒಂದು ಕಡೆ ಬಿಟ್ಟು ಬರಿಗಾಲಲ್ಲೇ ಹೊರಟೆ.
ತಿನ್ನೋದಕ್ಕೆ ಐಸ್ ಕ್ರೀಮು ಮತ್ತು ಪಾಪ್ಕಾರ್ನ್ ತೊಗೊಂಡ್ವು. ಒಂದು ಐಸ್ ಕ್ರೀಮು 50 ರೂಪಾಯಿ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಬಟ್ ತೊಗೊಂಡಾಗಿದೆ ಅಲ್ಲ ಅಂತ ತಿಂದ್ವು. ಧ್ರುವಿ ಬಸ್ಸಿಂದ ಕೆಳಗಡೆ ಇಳ್ದಿರಲಿಲ್ಲ, ಅವಳಿಗೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋದ್ವು. ಏನು ತಿನ್ನಬೇಕೋ ಬೇಡವೋ ಅನ್ನಿಸ್ತಿತ್ತೋ, ಆದರೆ ನೀರು ಮಾತ್ರ ನಮ್ಮ ದೇಹ ಕೇಳ್ತಾನೆ ಇತ್ತು. ಎಷ್ಟು ಲೀಟ್ರ್ ನೀರು ತೊಗೊಂಡ್ರು ಸಾಲ್ತಿರಲಿಲ್ಲ. 1 ಲೀಟ್ರ್ ನೀರು ತೊಗೊಂಡು ಒಬ್ಬರು ಕುಡಿದು ಇನ್ನೊಬ್ರಿಗೆ ಕೊಟ್ಟು ಮತ್ತೆ ತಿರುಗಿ ನೋಡೋ ಅಷ್ಟರಲ್ಲಿ ಆ ಬಾಟಲೇ ಖಾಲಿ ಆಗ್ತಿರ್ತಿತ್ತು, ಅಷ್ಟು ನೀರು ಕುಡಿತಿದ್ವು. ತಿರುವಣ್ಣಾಮಲೈ ಎಂಟ್ರಿ ಆಗ್ತಿದ್ದಂಗೆ ಆ ಗೋಪುರದ್ದು ಲೈಟಿಂಗ್ಸ್ ಎಲ್ಲ ಬಸ್ಸಿಗೆ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿ. ಸೊ ಅಂತೂ ಇಂತೂ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡ್ವು. ಬಸ್ ಸ್ಟ್ಯಾಂಡಂತೂ ಉಳ್ಕೊಳ್ಳೋದಕ್ಕೆ ಸೇಫ್ ಅಲ್ಲ ಅಂತ ನನಗೆ ಅನ್ನಿಸ್ತು. ಅಲ್ಲಿಂದ ದೇವಸ್ಥಾನದ ಹತ್ರಕ್ಕೆ ಆಟೋಗೆ 100 ರೂಪಾಯಿ ತೊಗೊಂಡ್ರು. ಆಟೋದಲ್ಲೇ ಹೋದ್ವು. ಬಸ್ಸಲ್ಲಿ ಕೂತು ಮೊದಲೇ ಕಾಲು ನೋವಾಗಿದೆ, ಮತ್ತೆ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ, ಇನ್ನು ಅಲ್ಲಿ ಗಿರಿ ಪ್ರದರ್ಶನ ಹಾಕಬೇಕಿತ್ತಲ್ಲ ಅಂತ ಆಟೋಗೆ ಹೋದ್ವು. ನಾವು ಟೆಂಪಲ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ಆ ರಾಜಗೋಪುರಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ಮೊದಲು ಮಾಡಿದ ಕೆಲಸನೇ ಒಂದು ಜೊತೆ ಚಪ್ಪಲ್ ತೊಗೊಂಡ್ವು. ಅಲ್ಲಿ 100 ರೂಪೀಸ್ದು ಸೇಲ್ ಹಾಕಿದ್ರು, ಅಲ್ಲೊಂದು ಜೊತೆ ಚಪ್ಪಲ್ ತೊಗೊಂಡು ನೆಕ್ಸ್ಟ್ ರೂಮ್ ಮಾಡೋಣ, ಫ್ರೆಶ್ ಅಪ್ ಆಗಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಹೊರಟ್ವು. ರಾಜಗೋಪುರದ ಹತ್ರನೇ ಒಂದು ಲಾಡ್ಜ್ ಇತ್ತು, ಅದನ್ನು ಕೇಳೋ ಹೊತ್ತಿಗೆ 3000 ಹೇಳಿದ್ರು. ಅದು ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೊ ಹಾಗೆ ಮುಂದೆ ಹೋಗ್ತಾ ರೈಟಿಗೆ ತಿರ್ಕೊಂಡ್ವು. ಅಲ್ಲಿ ಅಣ್ಣಾಮಲೈ ಲಾಡ್ಜ್ ಅಂತ ಇತ್ತು, ಸೊ ಅದನ್ನು ಕೇಳೋಣ ಅಂತ ಹೋದ್ವು. ಅವ್ರು ಹೋಗ್ತಿದ್ದಂಗೆ ಅವರು ಬನ್ನಿ ಬನ್ನಿ ಅಂತ ಕರೆದಿದ್ದು ನಮಗೊಂಥರ ಭಯ ಅನ್ಸುತ್ತೆ. Four members. Rate 1500 non-AC, 1800 AC. Okay. Okay. Which one? 15? ನೋಡೋಣ. AC or non-AC? ಎರಡು ರೂಮ್ ನೋಡ್ತೀವಿ. 4 members are not. ನೋಡಿ ಎಸಿನೇ ತಗೊಳ್ಳೋಣ. Okay ಅಂತ ಹೇಳಿ. ಯಾಕಂದ್ರೆ AC ಆಗಲ್ಲ ಅಲ್ವಾ? ಬಾ ಇಲ್ಲಿ AC ಒಳಗೆ ಮನೆ ಕಡೆ ಬೆಳಿಗ್ಗೆ ಹೊತ್ತು ಹೋಗಿರ್ತೀನಿ. ಅಲ್ಲ ನನಗೆ AC ಆಗಲ್ಲ ಅಂತಿದ್ದೆ. ಅದು ಬಸ್ ಇದೆ ನಾನೇಸಿ ಅದು ಆಫ್ ಮಾಡ್ಬಿಟ್ಟು ನಾನೇಸಿ ಅದೇ ಅಂದ್ರೆ ಇಲ್ಲಿ ಸ್ವಿಚ್ ಇರಲ್ಲ, ಅವ್ರು ಆಫ್ ಮಾಡ್ತಾರೆ. ನಮ್ಮ ಸೈಡ್ ಸ್ವಿಚ್ ಚಿನ್ನ ವಾಶ್ರೂಮ್ ಎಲ್ಲ ಅದೇ ಅಂತ ಇವರಿಗೂ ಸ್ವಲ್ಪ ಕನ್ನಡ ಬರ್ತಿತ್ತು, ಹಂಗಾಗಿ ನಮಗೇನು ಸಮಸ್ಯೆ ಆಗಲಿಲ್ಲ. ರೂಮಿಗೆ 1800 ರೂಪಾಯಿ AC-ಗೆ ಹೇಳಿದ್ರು, ವಿತೌಟ್ AC-ನ 1500 ಹೇಳಿದ್ರು. ಸೊ ನಾವು ವಿತೌಟ್ AC-ನೇ ತೊಗೊಂಡ್ವು. ನಾವು ಗಿರಿ ಪ್ರದರ್ಶನ ಹಾಕಿ ಬರೋವಷ್ಟರಲ್ಲಿ ಬೆಳಗಾಗುತ್ತೆ, ಇನ್ನು ರೂಮು ಅವಶ್ಯಕತೆ ಇಲ್ಲ, ಇನ್ನೇನು ಮತ್ತೆ ಫ್ರೆಶ್ ಅಪ್ ಆಗೋದಕ್ಕಲ್ವಾ ಅಂದ್ಬಿಟ್ಟು ನಾನು AC-ನೇ ತೊಗೊಂಡ್ವು. ಪ್ರದರ್ಶನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಟ್ಟೆಗೆ ಹಾಕ್ಬಿಡೋಣ ಅಂತ ಅಲ್ಲೇ ಒಂದು ರೋಡ್ ಸೈಡು ಇಡ್ಲಿ ದೋಸೆ ಅದೆಲ್ಲ ಮಾರ್ತಾಯಿದ್ರು. ಅವ್ರು ಇಡ್ಲಿನ ಇನ್ನೂ ಒಂದು 10 ನಿಮಿಷ ಲೇಟು ಅಂತ ಹೇಳಿದರು, ಹಂಗಾಗಿ 2 ಪರೋಟ ತಗೊಂಡ್ವು. ಆ ಪರೋಟ ಸಾಫ್ಟಾಗಿ ಚೆನ್ನಾಗಿತ್ತು, ಬಟ್ ಅದು 2 ತುತ್ತಿಗೂ ಸಾಲಿಲ್ಲ. ಸೊ ಆಮೇಲೆ ಇಡ್ಲಿ ತಗೊಂಡು ತಿಂದು ದೇವಸ್ಥಾನದ ಹತ್ರ ಹೊರಟ್ವು. ಊಟ ತಿಂಡಿ ಏನು ಅಷ್ಟೊಂದು ನಮ್ಮ ಕಡೆ ಥರ ಏನು ಅಷ್ಟೊಂದು ಚೆನ್ನಾಗಿರಲ್ಲ, ಸೊ ಪರವಾಗಿಲ್ಲ, ಹೆಂಗೋ ಒಂದು ಟೈಮಿಗೆ ತಿನ್ಕೋಬೋದು. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ರಾಜಗೋಪುರದ ಮುಂದೆ ತೆಂಗಿನಕಾಯಿ ಹೊಡೆದು ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಆಸೆ ಏನು ಪೂರೈಸಬೇಕು ಆ ಭಗವಂತ, ಅದನ್ನು ಕೇಳ್ಕೊತಾ ದೀಪನ ಬೆಳಗಿ ನಂತರ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ವು. ಒಂದು ದೀಪ 100 ರೂಪಾಯಿ ತೊಗೊಂಡ್ರು, ನಾವಿಲ್ಲಿ 3 ದೀಪ ತೊಗೊಂಡಿದ್ವು 300 ರೂಪಾಯಿ ಕೊಟ್ಟು. ಸೊ ನಮ್ಮ ಮನಸ್ಸಲ್ಲಿ ನಮ್ಮ ಕೋರಿಕೆ ಏನು ಈಡೇರಬೇಕು ಅದನ್ನು ಆ ಭಗವಂತನ ಹತ್ರ ಹೇಳಿಕೊಂಡು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ವು. ನಾವು ತಿರುವಣ್ಣಾಮಲೈಗೆ ಹೋಗಿ ಬಂದು 1 ವಾರ ಆಯಿತು. ಸೊ ಇದು 1 ವಾರದ್ದು ವಿಡಿಯೋ. ನಾನು ಕೇಳ್ಕೊಬಂದಿದ್ದು ನನಗೆ ಆಗ್ತಿದೆ ಅಂತ ನನ್ನ ಮನಸ್ಸಿಗೆ ಫೀಲ್ ಆಗ್ತಿದೆ. ದೀಪ ಹಚ್ಚಿ ಆ ರಾಜಗೋಪುರದ ಮುಂದೆ ಒಂದು ಫೋಟೋ ಎಲ್ಲ ತೆಕ್ಕೊಂಡು ನಂತರ ಗಿರಿ ಪ್ರದರ್ಶನನ ಸ್ಟಾರ್ಟ್ ಮಾಡಿದ್ವು.
ಗಿರಿ ಪ್ರದರ್ಶನ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಅದು ನೈಟ್ ಟೈಮು. ಹಗ್ಲೊತ್ತೇನಾದರೂ ನಾವು ನಡಿತೀವಿ ಅಂತ ಅಂದ್ಕೊಂಡ್ರೆ ಕಾಲು ಇಡೋದಕ್ಕೂ ಆಗಲ್ಲ, ಅಷ್ಟು ಬಿಸಿಲು, ಫುಲ್ ಸುಟ್ಟೋಗ್ತಿರುತ್ತೆ ಕಾಲೆಲ್ಲ. ಇನ್ನು 8 ಗಂಟೆಗೇ ಅಷ್ಟು ಬಿಸಿಲಿರುತ್ತೆ. ನಾವುಗಳು ಟ್ರೈನಿಗೆ ಹೋಗ್ಬೇಕಾಗಿದ್ದವರು, ಸೊ ಇದೇ ಕಾರಣಕ್ಕೆ ಬಸ್ನ ಸೆಲೆಕ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ನೈಟೇ ಗಿರಿ ಪ್ರದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೋಗಿದ್ದು. ನಾವು ಬಸ್ಸಲ್ದೇ ಟ್ರೈನಿಗೆ ಹೋಗಿದ್ರೆ ಬೆಳಗ್ಗೆ ಹೊತ್ತು ಗಿರಿ ಪ್ರದರ್ಶನ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಟ್ರೈನ್ನ ಕ್ಯಾನ್ಸಲ್ ಮಾಡಿಕೊಂಡು ಬಸ್ ಸೆಲೆಕ್ಟ್ ಮಾಡಿಕೊಂಡು ಬಸ್ಸಲ್ಲೇ ಹೋದ್ವು. ನೈಟು ನಡೆಯೋದಾದ್ರೂ ಬರೀ ಕಾಲಲ್ಲಿ ನಡೆಯೋದಕ್ಕಾಗಲ್ಲ. ಸೊ ಹಂಗಾಗಿ ಒಂದೊಂದು ಜೊತೆ ಸಾಕ್ಸ್ ತೊಗೊಂಡ್ರು. ಅಲ್ಲಿ ಒಂದು ಜೊತೆ ಸಾಕ್ಸಿಗೆ 30 ರೂಪಾಯಿ ತೊಗೊಂಡ್ರು. 2 ಜೊತೆ ಸಾಕ್ಸ್ನ ಮನೆಯಿಂದನೇ ತೊಗೊಂಡು ಬಂದಿದ್ವು. ಅದನ್ನು ಸೌಮ್ಯ ಮತ್ತು ಧ್ರುವಿ ಹಾಕ್ಕೊಂಡ್ರು. ಅಲ್ಲಿ 2 ಜೊತೆ ಹೊಸ ಸಾಕ್ಸ್ನ ನಾನು ಪೂರ್ಣಿನೂ ತೊಗೊಂಡು ಹಾಕ್ಕೊಂಡು ನಮ್ಮ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವು. ಅಯ್ಯೋ ನೈಟ್ ಟೈಮು ಹೆಂಗಪ್ಪ ಪ್ರದರ್ಶನ ಸ್ಟಾರ್ಟ್ ಮಾಡೋದು, ಅಯ್ಯೋ ಯಾರು ಇರ್ತಾರೋ ಇಲ್ವೋ ಅಂತ ಭಯ ಪಡೋಂಗಿಲ್ಲ. ನಮ್ಮ ಥರನೇ ಸಾವಿರಾರು ಜನ ಗಿರಿ ಪ್ರದರ್ಶನನ ಹಾಕ್ತಿರ್ತಾರೆ. ನಾವು ರಾಜಗೋಪುರದಿಂದ ಗಿರಿ ಪ್ರದರ್ಶನನ ಸ್ಟಾರ್ಟ್ ಮಾಡಿದರೆ ಅದು ರಾಜಗೋಪುರದ ಹತ್ರನೇ ಬಂದು ಹೆಂಡಾಗುತ್ತೆ. ಸೊ ನಾವು 9 ಲಿಂಗಗಳನ್ನ ನೋಡಿಕೊಂಡು ಅದೇ ರಾಜಗೋಪುರದ ಹತ್ರ ಬಂದು ತಲುಪ್ತೀವಿ. ಮೊದಲನೇದು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಈ 9 ಲಿಂಗನ ನೋಡಿಕೊಂಡು ಮತ್ತೆ ರಾಜಗೋಪುರದ ಹತ್ರ ಬಂದರೆ ನಮ್ಮ ಗಿರಿ ಪ್ರದರ್ಶನ ಹೆಂಡಾಗುತ್ತೆ. ಈ 9 ಲಿಂಗಗಳ ದೇವಸ್ಥಾನನೂ ನೈಟ್ ಟೈಮ್ ಕ್ಲೋಸ್ ಆಗಿರುತ್ತೆ. ನಾವು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಎಲ್ಲ ಲಿಂಗಗಳಿಗೂ 1 ಕಿಲೋಮೀಟ್ರು, 1.5 ಕಿಲೋಮೀಟರು ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಸೈಡೆಲ್ಲ ಕುಡಿಯೋದಕ್ಕೆ ನೀರು, ಜ್ಯೂಸು, ಹಣ್ಣು ಆ ಥರದ್ದೆಲ್ಲ ಇಟ್ಟಿರ್ತಾರೆ. ದುಡ್ಡು ಕೊಟ್ಟು ತಗೊಂಡು ಕುಡಿಬೇಕು. ಸೊ ನಾವು ಜಾಸ್ತಿ ತೊಗೊಂಡಿದ್ದು ನೀರೇ. 1 ಕಿಲೋಮೀಟ್ರಿಗೂ 1 ಲೀಟ್ರು ನೀರು ತೊಗೊಂಡಿದ್ದೀವಿ. ಒಬ್ಬರು ಕುಡಿದು ಇನ್ನೊಬ್ರಿಗೆ ಕೊಟ್ಟು ಮತ್ತೆ ಕೇಳೋಣ ಅನ್ನೋ ಅಷ್ಟರಲ್ಲಿ ನೀರೇ ಖಾಲಿಯಾಗಿರ್ತಿತ್ತು. ಇನ್ನು 3 ಕಿಲೋಮೀಟರ್ ನಡೆದಿರೋದು, ಈನರಿ ಸುಸ್ತಾಗಿರೆ ಎಲ್ಲ ಸುಸ್ತಾಗಿದ್ದೀವಿ ಅಂತ ಹೇಳಿ ಇನ್ನು ಎಷ್ಟು, ಇನ್ನು 11 ಕಿಲೋಮೀಟರ್ ನಡೆಯೋದಿದೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಳ್ಳೆ ವಾಯ್ಸ್ ಕೊಡ್ತಾರೆ. ಇಲ್ಲಿಗೆ 10 ಲೀಟರ್ ನೀರು ತಂದ್ರು ಸಾಕಾಗಲ್ಲ. ಒಂದೊಂದು ಹೆಜ್ಜೆಗೂ 1 ಲೀಟರ್ ನೀರು ಕುಡಿಬೇಕು. ಈಗ ಅನ್ನೋ ಅಷ್ಟರಲ್ಲೇ ನೀರು ಖಾಲಿ ಮಾಡಿದ್ರಲ್ಲ ಅವಳು. ನಾವುಗಳು ನಡೆದಿದ್ದ ರಭಸಕ್ಕೆ ಈ ವೈಟ್ ಸಾಕ್ಸು ಬ್ಲ್ಯಾಕ್ ಸಾಕ್ಸ್ ಆಗಿದ್ವು. ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಮಳೆ ಬಂದಿದ್ದು. ನಾವು ಒಂದು 4 ಕಿಲೋಮೀಟರ್ ನಡೆದಿದ್ದಕ್ಕೇ ತುಂಬ ಸುಸ್ತಂತ ಅನ್ನಿಸ್ತಿತ್ತು, ಬೆವರೆಲ್ಲ ಸ್ಟಾರ್ಟ್ ಆಗಿತ್ತು. ಅದೇ ಟೈಮಿಗೆ ಮಳೆ ಬಂತು. ಆ ಮಳೆ ಬಂದಮೇಲೆ ನಮಗೆ ನಡೆಯೋದಕ್ಕೇನು ಕಷ್ಟ ಅನ್ನಿಸ್ಲಿಲ್ಲ. ಮಳೆ ಅಂದರೆ ತುಂಬಾ ಮಳೆ. ಆ ರೈನ್ ಕೋಟ್ ಮಾರೋರು ಮಾರ್ಕೊಂಡು ಬಂದರು. ನಾವು ಮಳೆ ನಿಂತೋಗುತ್ತೆ ಬಿಡು ಇನ್ಯಾಕೆ ಅಂತ ತಗೊಳ್ಳಿಲ್ಲ. ಆದರೆ ಮತ್ತೆ ಮುಂದೆ ಹೋದ ತಕ್ಷಣ ಸರಿಯಾಗಿ ಮಳೆ ಬಂತು. ಸೊ ಹಂಗಾಗಿ ಅಲ್ಲೇ ಒಂದು ಕಡೆ ಕೂತಿದ್ದು ಮಳೆ ನಿಂತ ಮೇಲೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಲ್ಲೇ ಒಂದು ಮ್ಯಾಪ್ ರೂಟ್ ಹಾಕಿರ್ತಾರೆ. ನೆಕ್ಸ್ಟು ಯಾವ ಲಿಂಗ ಎಷ್ಟು ಕಿಲೋಮೀಟರ್ ಇದೆ ಅಂತ ಎಲ್ಲ. ಗೊತ್ತಿಲ್ಲದೆ ಇರೋರು ಹೋದ್ರೂ ಅದನ್ನು ನೋಡ್ಕೊಂಡು ಹೋದರೆ ಸಾಕು, ಗೊತ್ತಾಗುತ್ತೆ. ವಾಯುಲಿಂಗ ಆದಮೇಲೆ ರೈಟ್ ಸೈಡಿಗೆ ಮೋಕ್ಷ ಮಾರ್ಗ ಅಥವಾ ಮುಕ್ತಿ ಮಾರ್ಗ ಇದೆ. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಅದು ಒಳಗಡೆಯಿಂದ ನುಸ್ಕೊಂಡು ಆಚೆಗೆ ಬರ್ತಾರಲ್ಲ ಆ ಥರದ್ದು. ಸೊ ಅಲ್ಲಿ ಹೋದರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ನಾವು ಹೋದಾಗ ಅಲ್ಲಿ ತುಂಬ ಕ್ಯೂ ಇತ್ತು, ಹಂಗಾಗಿ ಲೇಟ್ ಆಗುತ್ತೆ ಅಂತ ನಾವು ಹೋಗಲಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಥರ ವಯಸ್ಸಾಗಿರೋರು ರೋಡ್ ಸೈಡ್ ಇರೋದು ತುಂಬ ಕಡಿಮೆ. ಬಟ್ ನೀವು ಗಿರಿ ಪ್ರದರ್ಶನ ಹಾಕಬೇಕಾದ್ರೆ ನೋಡಿ, ಅಜ್ಜೆಗೂ ಇದ್ದಾರೆ, ಅವ್ರುಗಳಿಗೆ ಮನೆಗಳು ಇಲ್ಲ. ಎಲ್ಲಿ ಕೂತ್ಕೊಳ್ಳೋಕ್ಕೆ ಬೆಂಚ್ ಇರುತ್ತೆ, ಅಲ್ಲೇ ಸೊಳ್ಳೆ ಪರ್ದ ಕಟ್ಕೊಂಡು ಅಲ್ಲೇ ಮನ್ಗಿರ್ತಾರೆ. ಮಳೆ ಮೇಲಿಂದ ಬರ್ತಾ ಇರುತ್ತೆ, ಕೆಳಗೆ ಹಾಸಿಗೆ ಅಂಡಿ ಎಲ್ಲ ನೀರು ಹೋಗ್ತಾಯಿದ್ರು, ಅವ್ರು ಛತ್ರಿ ಇಟ್ಕೊಂಡು ಅಲ್ಲೇ ಮಲಗಿರ್ತಾರೆ. ನಿಜವಾಗ್ಲೂ ನೋಡಿ ತುಂಬಾ ಬೇಜಾರಾಯಿತು. ನಾನು ದೇವ್ರಿಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ದೀನೋ, ಭಗವಂತ ಸದ್ಯ ಇಷ್ಟಾರು ಇಂಥ ಜೀವನ ಕೊಟ್ಟಿದೆಯಲ್ಲ, ನಿನಗೆ 100 ನಮಸ್ಕಾರ ಹಾಕಿದ್ರು ಸಾಲದು ಕಣಪ್ಪ ಅಂತ. ಒಂದೊಂದು ಸಲ ಅಯ್ಯೋ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಭಗವಂತ ನಮ್ಗೆ ಇಂಥ ಪರಿಸ್ಥಿತಿ ಕೊಟ್ಟನಲ್ಲ ಅಂತ ಅನ್ಕೊತಿರ್ತೀವಿ. ಆದರೆ ಅವ್ರನ್ನ ನೋಡಿದ ಮೇಲೆ ಸದ್ಯ ಇಷ್ಟು ಒಳ್ಳೆ ಜೀವನನಾದರೂ ಭಗವಂತ ನಮಗೆ ಕೊಟ್ಟಿದ್ದಾನಲ್ಲ ಅನ್ನೋದೊಂದೇ ನನಗೆ ಖುಷಿಯಾಗಿದ್ದು. ನಿಮ್ಗೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಅಲ್ಲಿ ತಮಿಳ್ನಾಡು ಸೈಡೆಲ್ಲ ಒಂದು ಮದುವೆ ಆದರೂ ಒಂದು ರಿಸೆಪ್ಷನ್ ಆದರೂ ಆ ಹುಡುಗಿ ಫೋಟೋ ಹಾಕಿ ಈ ಥರ ಎಲ್ಲ ಕಡೆ ಕಟೌಟ್ ಹಾಕಿರ್ತಾರೆ. ಫಸ್ಟೆಲ್ಲ ತುಂಬ ಜೋಶಲ್ಲಿ ನಡೆದ್ವು. ಆದರೆ ಲಾಸ್ಟಿಗೆ ಸ್ವಲ್ಪ ಸುಸ್ತಂತ ಅನ್ನಿಸ್ತಿತ್ತು. ಆದರೂ 14 ಕಿಲೋಮೀಟ್ರನ್ನ ಸಕ್ಸಸ್ಫುಲ್ಲಿ ಗಿರಿ ಪ್ರದರ್ಶನ ಮುಗಿಸಿದ್ವಲ್ಲ ಅನ್ನೋದು ನನಗಂತೂ ತುಂಬ ಖುಷಿ ಆಯ್ತಿತ್ತು. ರಾಜಗೋಪುರದ ಹತ್ರ ಬಂದು ಭಗವಂತ ಒಳ್ಳೇದು ಮಾಡಪ್ಪ ಅಂತ ಎಲ್ಲ ಕೇಳಿಕೊಂಡು ದೇವಸ್ಥಾನ ಓಪನ್ ಆಗೋದು ಮಾರ್ನಿಂಗ್ 6 ಗಂಟೆಗೇ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡಿ ನಂತರ ದರ್ಶನಕ್ಕೆ ಬರೋಣ ಅಂತ ನಾವು ರೂಮ್ ಕಡೆ ಹೊರಟ್ವು.
ಫೈನಲಿ ನಾವ್ ರೀಚ್ ಆದ್ವಿ, ವಾಪಸ್ ಗೋಪುರದ ಹತ್ರ ಬಂದು ನಿಂತಿದೀವಿ. ನೆಕ್ಸ್ಟ್ ಮಾರ್ನಿಂಗ್ ಬಂದು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಧನ್ಯವಾದಗಳು. ಟೈಮ್ ಇವಾಗ 4 ಗಂಟೆ. ಸೊ ಗಿರಿ ಪ್ರದರ್ಶನನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. 1 ಅವರ್ ಇವಳು ರೆಸ್ಟ್ ಮಾಡ್ಲೇಬೇಕಂತೆ. ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ದರ್ಶನಕ್ಕೆ ಬರೋಣ ಅಂತ ಅಷ್ಟೇ. 1 ಅವರ್ 2 ಅವರ್ ಆಯ್ತು, 3 ಅವರ್ ಆಯ್ತು. ನಾವು ಊಟ ಎಲ್ಲ ಮುಗಿಸಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದವರು. ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಗಿರಿ ಪ್ರದರ್ಶನ ಮುಗ್ದಿದೆ. ಸೊ ಇಲ್ಲಿಗೆ ಇವತ್ತಿನ ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.